ಮಾಡಿಟ್ಕೊಂಡ್ರೆ ಅಲ್ಲಿ ಹೋದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನಂಗೆ ಎವ್ರಿ ಟೈಮ್ ಇದು ಫೇಸ್ ಮಾಡ್ತೀನಿ ನಾನು. ಆ ಒಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದೀನಿ, ಹಾಗೆ ಕ್ಯಾಬಲ್ ಕಡ್ಲೆ ತಗೊಂಡಿದೀನಿ, ಸಬ್ಬಕ್ಕಿ ತಗೊಂಡಿದೀನಿ, ಹಾಗೆ ನನಗೆ ಹೆಲ್ಪ್ ಆಗುತ್ತೆ ಇದು powder. ಯಾಕಂತಂದ್ರೆ ಮಾಡಿದಾಗ ಅಷ್ಟು ಫೈನ್ ಆಗಿ ಕೆಲವೊಂದ್ಸಲ ನಮಗೆ ರೆಸ್ಟ್ ಆಗೋಬೇಕು ಅಂತ ಅನ್ಸ್ದಾಗ ಈ ತರ ಸರಿ ಪೌಡ್ರ್ ಏನಾದ್ರು ಮಾಡಿಟ್ಕೊಂಡ್ರೆ ಅದನ್ನ ಸಡನ್ ಆಗಿ ಕೊಟ್ಬಿಡಕ್ಕಾಗುತ್ತೆ ಮಕ್ಳಿಗೆ ಹಶ್ವಾಗೋದಕ್ಕೆ. ಹಾಗಾಗಿ ಮಾಡಿಟ್ಕೊಂತೀನಿ. ನಾನ್ ಇದಕ್ಕೆ ಒಂದ್ ಪೀಸ್ ಕಲ್ ಸಕ್ಕರೆ ಹಾಕೊಂಡಿದೀನಿ. ನೀವು ಬೇಕಂತಂದ್ರೆ ಬೆಲ್ಲ ಹಾಕೋಬಹುದು. ಬಟ್ ಇವತ್ತು ನಾನ್ ಕಲ್ ಸಕ್ಕರೆ ಹಾಕೋಣ ಅಂತ ಕಲ್ ಸಕ್ಕರೆ ಹಾಕಿದೀನಿ. ಒಂದೊಂದ್ ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಏನಂದ್ರೆ ಸ್ವಲ್ಪ ದಿನದಲ್ಲಿ ಊರಿಗೆ ಹೋಗೋ ಪ್ಲಾನ್ ಇದೆ. ಹಾಗಾಗಿ ಸರಿ ಮಾಡಿಟ್ಕೊಂಡ್ರೆ ಅಲ್ಲಿ ಹೋದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನಂಗೆ ಎವ್ರಿ ಟೈಮ್ ಇದು ಫೇಸ್ ಮಾಡ್ತೀನಿ ನಾನು. ಒಂದ ಬೆಂದೇ ಇರೋದಿಲ್ಲ ರೈಸ್. ಯಾಕಂತಂದ್ರೆ ನಾವು ದೊಡ್ಡವರಿಗೆ ಯಾವ ರೀತಿನೂ ಊಟ ಮಾಡಕ್ಕಾಗುತ್ತೆ, ಚೆನ್ನಾಗ್ ಬೆಂದ್ರು ಚೆನ್ನಾಗ್ ಬೆಂದಿಲ್ಲ ಅಂತಂದ್ರೆ. ಮತ್ತೆ ಬಟ್ ಮಕ್ಳಿಗೆ ಕೊಟ್ಟಾಗ ನಾವು ತುಂಬಾ ತೀರ ಬೆಂದಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೆ ಇನ್ನು ಡೈಜೆಷನ್ ಇಶ್ಯೂ ಇದ್ದೇ ಇರುತ್ತೆ. ಆಮೇಲೆ ಡೈಜೆಷನ್ ಆಗಲ್ಲ ಅದೊಂದ್ ತರ ಆದ್ರೆ ಅವ್ರು ಊಟ ಮಾಡೋದೇ ಅಪ್ರೂಪ, ಅದ್ರಲ್ಲಿ ಬೇರೆ ತುಂಬಾ ಗಟ್ಟಿ ಇದ್ರೆ ಅದು ತಿನ್ನೋದೇ ಇಲ್ಲ. ಹಾಗಾಗಿ ನಂಗ್ ಸರಿನೇ ಕೊಡ್ತೀನಿ ಜಾಸ್ತಿಯಾಗಿ ಊರಿಗೆಲ್ಲ ಹೋದಾಗ ಈ ರೀಸನ್ಗೆ. ಆಮೇಲೆ ಏನಂದ್ರೆ ನಾನು ಇವಾಗ ಅವಳಿಗೆ 1 ವರ್ಷ ಮೇಲಾಯ್ತಲ್ಲ, ಇವಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ. ಹಾಗೆ ಈಗ ನಾನು ಬೇರೆ ಹಾಕ್ತಾ ಇದ್ದೀನಿ, ಅದಕ್ಕೆ ಮಾಮೂಲಿ ಐಟಮ್ ಅಲ್ಲ. ಸ್ವಲ್ಪ ಬೇರೆ ಹಾಕ್ತಾ ಇದ್ದೀನಿ. ಯಾಕಂತಂದ್ರೆ ಕೆಲವು ಮಕ್ಕಳು ಊಟ ಮಾಡಲ್ಲ ಅಲ್ವಾ 1 ವರ್ಷ ಆದ್ಮೇಲೆ. ಹಾಗಾಗಿ ನನ್ ಮಗಳು ವಿಚಾರದಲ್ಲೂ ಹಾಗೇನಾದ್ರು ಆದ್ರೆ ಅಂತ ಸ್ವಲ್ಪ ಬೇರೆ ರೀತಿ ಹಾಕೊಂತೀನಿ ನಾನು ಅದಕ್ಕೆ ಐಟಮ್ನ. ಇದು ನನಗೆ ಒಬ್ರು ಹೇಳಿದ್ರು, ನಮ್ ರಿಲೇಟಿವ್ ಒಬ್ರು ಹೇಳಿದ್ರು, ಇದನ್ನ ಆಡ್ ಮಾಡ್ಕೊ, ಇದು ಚೆನ್ನಾಗಿ ಟೇಸ್ಟುನು ಕೊಡುತ್ತೆ ಮಕ್ಕಳಲ್ಲಿ, ಆಮೇಲೆ ಹಸಿವು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದೀನಿ, ಹಾಗೆ ಕ್ಯಾಬಲ್ ಕಡ್ಲೆ ತಗೊಂಡಿದೀನಿ, ಸಬ್ಬಕ್ಕಿ ತಗೊಂಡಿದೀನಿ, ಹಾಗೆ ನಾನು ತೊಗರಿ ಬೇಳೆ ತಗೊಂಡಿದೀನಿ, ಹಾಗೆ ಕಡ್ಲೆಕಾಳು ತಗೊಂಡಿದೀನಿ, ಹಾಗೆ ಕಪ್ಪು ಉದ್ದಿನ ಕಾಳು ತಗೊಂಡಿದೀನಿ, ಹಾಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಸೂರ್ ಬೇಳೆ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದೀನಿ. ಹಾಗೆ ನಾನಿಲ್ಲಿ 1 ಕಪ್ ರಾಗಿ, 1 ಕಪ್ ಕೆಂಪಕ್ಕಿ ತಗೊಂಡಿದೀನಿ. ಆಮೇಲೆ 10 ಇದು ಗೋಡಂಬಿ ತಗೊಂಡಿದ್ದೀನಿ, 10 ಬಾದಾಮ್ ತಗೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಅಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ, ಹಾಗೆ 1/4 ಸ್ಪೂನ್ ಅಷ್ಟು ನಾನು ಓಂ ಕಾಳನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾರ್ಲಿನ ತಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಂದು ಇದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆ ಬೀಜನ ತಗೊಂಡಿದ್ದೀನಿ, ಅಂದ್ರೆ ಶೇಂಗಾ ಬೀಜನ ತಗೊಂಡಿದ್ದೀನಿ. ನಾನು ಇಲ್ಲಿ ತೋರಿಸಿಲ್ಲ, ನಾನು ತಗೊಂಡಿದ್ದೀನಿ. ಆಮೇಲೆ ಒಂದ್ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ನಾನು ಉಪ್ಪು ತಗೊಂಡಿದ್ದೀನಿ. ಉಪ್ಪು ಏನಂದ್ರೆ ಕೆಡದಂತೆ ಪ್ರಿಸರ್ವ್ ಮಾಡುತ್ತೆ, ಹಾಗಾಗಿ ಉಪ್ಪು ತಗೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ 1/4 ಇಂಚ್ ಆಗುವಷ್ಟು ನಾನು ಇದಕ್ಕೆ ಇಲ್ಲಿ ಬಜೆ ಬೇರ್ನ ಹಾಕಿದ್ದೀನಿ. ಇದ್ರಿಂದ ಮಕ್ಕಳಿಗೆ ತುಂಬಾ ಡೈಜೆಷನ್ ಇಶ್ಯೂ ಇರುತ್ತೆ ಅಲ್ಲ ಕೆಲವು ಮಕ್ಕಳಲ್ಲಿ, ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನೀವೇನಾದ್ರೂ ಚಿಕ್ಕ ಮಕ್ಕಳಿಗೆ ಟ್ರೈ ಮಾಡ್ತಿದ್ರೆ ಮಾಡಿ. ಆಮೇಲೆ ಕಾಳುಗಳು ಅಷ್ಟೇ ನೋಡ್ಕೊಂಡು ಹಾಕಿ, ಎಲ್ಲಾ ಕಾಳುಗಳನ್ನ ಹಾಕ್ಬೇಡಿ. ಯಾಕಂತಂದ್ರೆ ಒಂದೊಂದು ಕಾಳು ಒಂದೊಂದು ಮಕ್ಕಳಿಗೆ ಒಗ್ಗಲ್ಲ, ಹಾಗಾಗಿ ಎಲ್ಲಾ ಕಾಳುಗಳನ್ನ ಹಾಕ್ಬೇಡಿ. ಅಂದ್ರೆ ಈಗ ಕಾಬೂಲ್ ಕಡ್ಲೆ ಹಾಕ್ಬೇಡಿ, ಆಮೇಲೆ ಚನ್ನ ಕಡ್ಲೆ ಹಾಕ್ಬೇಡಿ. ಬೇಳೆಗಳನ್ನ ಹಾಕಿ ಮಾಡಿ ಟ್ರೈ ಮಾಡಿ, ಸಣ್ಣ ಸಣ್ಣ ಬೇಳೆಗಳನ್ನ ಫಸ್ಟಿಗೆ ಟ್ರೈ ಮಾಡಿ. ಅಂದ್ರೆ 7 ಮಂತ್ 8 ಮಂತ್ ಅಲ್ಲಿ ಏನಾದ್ರೂ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಇದರಿಂದ ಮಕ್ಕಳಿಗೆ ಡೈಜೆಷನ್ ಇಶ್ಯೂ ಏನೂ ಆಗಲ್ಲ. ಬಜ್ಜೆ ಪ್ರಮಾಣವನ್ನು ತುಂಬಾ ಕಮ್ಮಿನೇ ಹಾಕಿ, ಯಾಕಂತಂದ್ರೆ ಅದೊಂಥರ ಸ್ಮೆಲ್ ಬರುತ್ತೆ. ನಮಗೆ ಅದು ಸ್ಮೆಲ್ ಅಂತ ಅನ್ಸುತ್ತೆ, ಬಟ್ ಮಕ್ಳಿಗೆ ಏನು ಅನ್ಸಲ್ಲ. ಆದ್ರೂ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಹಾಕಿ ಅಂತ ಹೇಳ್ತೀನಿ ನಾನು. ಇವಳಿಗೆ ಹಾಕಿದ್ದೀನಿ. ಇವಳಿಗೇನು ಪ್ರಾಬ್ಲಮ್ ಆಗಿಲ್ಲ. ಇದಕ್ಕಿಂತ 1 ತಿಂಗಳು ಮುಂಚೆ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ, ಇದು ತೋರ್ಸಕ್ಕಿಂತ ಮುಂಚೆ. ಅವಳಿಗೆ ಏನು ಇಶ್ಯೂ ಆಗಿಲ್ಲ, ಹಾಗಾಗಿ ತೋರಿಸ್ತಿದ್ದೀನಿ. ಹಾಗೆ ನಾನಿಲ್ಲಿ ಬಾದಾಮಿ ಮತ್ತೆ ಗೋಡಂಬಿನ ಒಟ್ಟಿಗೆನೆ ಫ್ರೈ ಮಾಡ್ಕೊಂತಾ ಇದೀನಿ. ಆಮೇಲೆ ಏನಂತಂದ್ರೆ ನಿಮಗೆ ಬೇರೆ ಕಾಳುಗಳನ್ನ ಹಾಕೋಬೇಕು ಅಂತಂದ್ರೆ ಹಾಕೋಬಹುದು, ಬಟ್ ನಾನು ಇಷ್ಟನ್ನೇ ಹಾಕೊಂಡಿದೀನಿ ಸಾಕು ಅಂತ ಅಂದ್ಬಿಟ್ಟು. ಆಮೇಲೆ 10 ಪೀಸ್ ಸಾಕಾಗುತ್ತೆ ಬಾದಾಮಿ ಮತ್ತೆ ಗೋಡಂಬಿ. ನಾನು ಈ ಸಲ
ಇದನ್ನ ಸಿಪ್ಪೆ ಎಲ್ಲ ತೆಗಿಯಕ್ ಹೋಗ್ಲಿಲ್ಲ, ನಂಗೆ ಅಷ್ಟು ಟೈಮ್ ಇರ್ಲಿಲ್ಲ. ನಿಮಗೆ ಚಿಕ್ಕ ಮಕ್ಳಿಗೆ ಏನಾದ್ರೂ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಇದು ಸಿಪ್ಪೆ ತೆಗ್ದ್ಬಿಟ್ಟು ಒಂದಿನ ನೆನೆ ಹಾಕಿ ಆಮೇಲೆ ಮರುದಿನ ಒಂದೆರಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಸಿಪ್ಪೆ ತೆಗ್ದು ಹಾಕಿ ನಾನು ಮಾಡಕ್ ಹೋಗ್ಲಿಲ್ಲ ಇವತ್ತು. ಹಾಗೆ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಿದೆ, ಒಂದ್ ಸ್ವಲ್ಪ ಬ್ರೌನ್ ಬ್ರೌನ್ ಆಗ್ತಿದೆ ಅಂತಂದ್ರೆ ಸಾಕಾಗುತ್ತೆ. 4 ಸ್ಪೂನ್ ಆಗುವಷ್ಟು ನಾನು ಗೋಧಿನ ತಗೊಂಡಿದ್ದೀನಿ, ಅದನ್ನು ಹುರ್ಕೊಂತಾ ಇದ್ದೀನಿ. ಎಲ್ಲಾ ಕಾಳುಗಳು ನಾನು 2 ಸ್ಪೂನ್ ತಗೊಂಡ್ರೆ ಗೋಧಿನ ಮಾತ್ರ 4 ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ನಾನು ಇದನ್ನ ರಾಗಿ ಮತ್ತೆ ಅಕ್ಕಿನ ನಾನು ಒಂದೊಂದು ಕಪ್ ತಗೊಂಡಿದ್ದೀನಿ. ಗೋಧಿ ಹುರ್ಕೊಂಡಾಯ್ತು. ಹಾಗೆ ಇಲ್ಲಿ ನಾನು ಹುರುಳಿಕಾಳನ್ನ ಹುರ್ಕೊಂತಾ ಇದ್ದೀನಿ. ಹುರುಳಿಕಾಳು ಇಲ್ಲ ಅಂತಂದ್ರೆ ನೀವು ಮಾಮೂಲಿ ಬೇರೆ ಏನಾದ್ರೂ ಕಾಳುಗಳಿದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುರುಳಿಕಾಳು 2 ಸ್ಪೂನ್ ಹಾಕೊಂಡಿದ್ದೀನಿ. ಹಾಗೆ ಗೋಧಿನ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಏನು ಅಂತಂದ್ರೆ ಈ ಕೆಲವರಿಗೆ ಮಕ್ಳಿಗೆ ಕೆಲವೊಂದು ಕಾಳುಗಳು ಇಷ್ಟ ಆಗಲ್ಲ. ನನ್ ಮಗುಳಿಗೆ ಕೆಲವೊಂದು ಇಷ್ಟ ಆಗಲ್ಲ. ಅಂದ್ರೆ ನಾನು ಹೀಗೆ ಮಾಡಿಕೊಟ್ಟಾಗ ಬೇಯಿಸಿಕೊಟ್ಟಾಗ ಕಾಬೂಲ್ ಕಡ್ಲೆಯನ್ನೆಲ್ಲ ತಿನ್ನಲ್ಲ ಅವಳು. ಆ ಅದಕ್ಕೆ ನಾನು ಈ ತರ ಸರಿಗಳಲ್ಲೆಲ್ಲ ಕೊಡ್ತೀನಿ ಅಷ್ಟೇ. ಆಮೇಲೆ ಇಷ್ಟು ಆದ್ರೆ ಸಾಕಾಗುತ್ತೆ ಇದು ಹುರುಳಿಕಾಳು. ಇಲ್ಲಿ ನಾನು ಬಾರ್ಲಿ ಆಮೇಲೆ ಗೋಧಿ ಹಾಗೆ ನಾನು ಜೀರಿಗೆ ಅಜ್ವೈನನ್ನ ನಾನು ಹುರ್ಕೊಂತಾ ಇದ್ದೀನಿ. ನಾನು ಇದನ್ನ ಜೊತೆಯಲ್ಲೇ ಹುರ್ಕೊಂತಾ ಇದ್ದೀನಿ, ಯಾಕಂತಂದ್ರೆ ನನಗೆ ಸಪ್ರೇಟ್ ಆಗಿ ಹುರಿಯಕ್ ಆಗ್ಲಿಲ್ಲ, ಹಾಗಾಗಿ ಜೊತೆಯಲ್ಲೇ ಹುರ್ಕೊಂತಾ ಇದ್ದೀನಿ. ನೀವು ಸಪ್ರೇಟ್ ಆಗಿ ಹುರಿತಾ ಇದ್ದೀರಾ ಅಂತಂದ್ರೆ ಜೀರಿಗೆ ಮತ್ತೆ ಓಂಕಾಳನ್ನ ನೀವು ತುಂಬಾ ಲೋ ಫ್ಲೇಮ್ ನಲ್ಲಿ ಹುರಿಬೇಕಾಗುತ್ತೆ, ಯಾಕಂದ್ರೆ ಬೇಗ ಸೀದೋಗೋ ಸಾಧ್ಯತೆ ಇದೆ ಅದಕ್ಕೆ. ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ಬಜೆ ಬೇರ್ನ ನೀವು ಹುರಿಬೇಕಾಗಿಲ್ಲ, ಅದು ಹುರಿಯೋ ಅವಶ್ಯಕತೆನೇ ಇಲ್ಲ. ನಾನಂತೂ ಹುರ್ದಿಲ್ಲ, ಹಾಗೆ ಹಾಕ್ತೀನಿ. ಕೆಲವರು ಮಾರ್ನಿಂಗ್ ಅಲ್ಲಿ ಖಾಲಿ ಹೊಟ್ಟೆಗೆ ಬಜೆ ಬೇರ್ನ ಬೇಯಿಸ್ಬಿಟ್ಟು ಹಾಗೆ ನಾಲ್ಗೆಗೆ ಹಚ್ತಾರೆ. ನಾನು ಹಚ್ತಾ ಇದ್ದೀನಿ. ಈ ತರ ಮಿಕ್ಸ್ ಮಾಡಿದ್ಮೇಲೆ ನಾನು ಹಚ್ತಾ ಇಲ್ಲ ಅವಳಿಗೀಗ. ಇದೇನಂತಂದ್ರೆ ಶೇಂಗಾ ಬೀಜ, ಇದನ್ನು ಅಷ್ಟೇ ಆಮೇಲೆ ಏನು ಅಂತಂದ್ರೆ ಶೇಂಗಾ ಬೀಜನು ಅಷ್ಟೇ ನಿಮಗೆ ನಿಮ್ಮ ಮಕ್ಳಿಗೆ ಏನಾದ್ರೂ ಅಲರ್ಜಿ ಇದ್ರೆ ಹಾಕ್ಬೇಡಿ. ನೋಡ್ಕೊಳ್ಳಿ ಶೇಂಗಾ ಬೀಜ ಹಾಕುವಾಗ. ತುಂಬಾ ಮಕ್ಕಳಲ್ಲಿ ಶೇಂಗಾ ಬೀಜ ಅಲರ್ಜಿಗಳಿರುತ್ತೆ, ಅದ್ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಸಬ್ಬಕ್ಕಿ ಮತ್ತೆ ತೊಗರಿ ಬೇಳೆ ಆಮೇಲೆ ಹೆಸರು ಬೇಳೆನ ಜೊತೆಗೆ ಹುರಿತಾ ಇದ್ದೀನಿ. ಯಾಕಂದ್ರೆ ನಂಗೆ ಸಪ್ರೇಟ್ ಆಗಿ ಹುರಿಯಕ್ ಆಗಲ್ಲ ಇದ್ರಲ್ಲಿ, ಹಾಗಾಗಿ ಟೈಮ್ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಜೊತೆಗೆ ಹುರಿತಾ ಇದ್ದೀನಿ. ಇಷ್ಟಾದ್ರೆ ಸಾಕಾಗುತ್ತೆ. ಯಾಕಂತಂದ್ರೆ ನಾವು ಹುರಿಯುವಾಗ ಒಂದು ಲೋ ಫ್ಲೇಮ್ ನಲ್ಲಿ ಹುರಿಬೇಕು, ಸಾಧ್ಯ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಹುರಿಯಿರಿ. ಯಾಕಂತಂದ್ರೆ ಕೆಲವೊಂದು ಕಾಳುಗಳು ಬೇಗ ಬೇಯಲ್ಲ, ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಹುರಿದ್ರೆ ಅಷ್ಟು ಒಳ್ಳೇದು. ಆಮೇಲೆ ಇಲ್ಲಿ ಕಾಬಲ್ ಕಡ್ಲೆ ಮತ್ತೆ ಚೆನ್ನ ಕಡ್ಲೆನ ನಾನು ಜೊತೆಗೆ ಹುರಿತಾ ಇದ್ದೀನಿ. ಇಲ್ಲಿ ನಾನು ಚೆನ್ನ ಕಡ್ಲೆ ಮತ್ತೆ ಕಾಬಲ್ ಕಡ್ಲೆನು ಜೊತೆಯಲ್ಲೇ ಹುರ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಮಸೂರ್ ದಾಲ್ ಹಾಗೆ ಕಪ್ಪು ಉದ್ದಿನಕಾಳು ಹಾಗೆ ನಾನು ಸ್ವಲ್ಪ ಹೆಸರು ಕಾಳೆಲ್ಲ ಹುರ್ಕೊಂಡಾಯ್ತು. ನಾನು ಎಲ್ಲಾನು ಹುರ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ನಾನು ತೋರಿಸಿದ ಎಲ್ಲ ಐಟಮ್ನ ನಾನು ಹುರ್ಕೊಂಡು ಪೌಡರ್ ಮಾಡ್ಕೊಂಡಾಯ್ತು. ನಾನು ಇಷ್ಟು ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 1.5 ಸ್ಪೂನ್ ಅಷ್ಟು ನಾನು ಹಾಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ಚಿಕ್ಕ ಲೋಟದಲ್ಲಿ ನಾನು ಇದು ನೀರ್ ಹಾಕೊಂಡಿದ್ದೀನಿ. ಅದನ್ನ ಫಸ್ಟ್ ಗಂಟೆ ಇಲ್ದಂಗೆ ಕಲ್ಸ್ಕೊಂಡಿದ್ದೀನಿ. ಆಮೇಲೆ ಒಲೆ ಮೇಲೆ ಇಟ್ಟು ನಾನು ನೀರ್ ಹಾಕಿ ಇದು ಬಿಸಿ ಮಾಡಿದ್ದೀನಿ. ನೋಡಿ ನಾನು ಇಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ತರ ನಿಮಿಗೂ ಯಾವ ರೀತಿ ಬೇಕು ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಹೊರಗಡೆ ಈ ತರ ಸರಿ ಮಾಡಿಟ್ಕೊಂಡಾಗ ನನಗೆ ಹೆಲ್ಪ್ ಆಗುತ್ತೆ. ಇದು ಮನೆಯಲ್ಲಿ ಮಿಕ್ಸಿಲಿ ಮಾಡಿದಾಗ ಅಷ್ಟು ಫೈನ್ ಆಗಿ ಬರಲ್ಲ. ನಮಗೆ ರೆಸ್ಟ್ ಆಗೋಬೇಕು ಅಂತ ಅನ್ಸಿದಾಗ ಈ ತರ ಸರಿ ಪೌಡರ್ ಏನಾದ್ರು ಮಾಡಿಟ್ಕೊಂಡ್ರೆ ಅದನ್ನ ಸಡನ್ ಆಗಿ ಕೊಟ್ಬಿಡಕ್ಕಾಗುತ್ತೆ ಮಕ್ಳಿಗೆ ಹಶ್ವಾಗೋದಕ್ಕೆ, ಹಾಗಾಗಿ ಮಾಡಿಟ್ಕೊಂತೀನಿ. ನಾನು ಇದಕ್ಕೆ 1 ಪೀಸ್ ಕಲ್ ಸಕ್ಕರೆ ಹಾಕೊಂಡಿದ್ದೀನಿ. ನೀವು ಬೇಕಂತಂದ್ರೆ ಬೆಲ್ಲ ಹಾಕೋಬಹುದು, ಬಟ್ ಇವತ್ತು ನಾನು ಕಲ್ ಸಕ್ಕರೆ ಹಾಕೋಣ ಅಂತ ಕಲ್ ಸಕ್ಕರೆ ಹಾಕಿದ್ದೀನಿ. ಒಂದೊಂದ್ಸಲ ಬೆಲ್ಲ ಹಾಕ್ತೀನಿ, ಒಂದೊಂದ್ಸಲ ಖರ್ಜೂರದ ಪೌಡರ್ ಬರುತ್ತಲ್ಲ ಅದನ್ನ ಹಾಕ್ತೀನಿ, ಒಂದೊಂದ್ಸಲ ಖಾಲಿ ಉಪ್ಪು ಹಾಕಿ ಬೇಯಿಸ್ಕೊಡ್ತೀನಿ. ಅವಳಿಗೆ ಎಲ್ಲಾನು ಅಭ್ಯಾಸ ಮಾಡಿಸಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅವಳಿಗೆ, ಹಾಗಾಗಿ ತಿನ್ಕೊಂತಾಳೆ. ಹಾಗೆ ಇವತ್ತು ಅವಳಿಗೊಂದು ಮೀಶೋದಿಂದ ಇದನ್ನ ಆರ್ಡರ್ ಮಾಡಿದ್ದೆ, ಗೊಂಬೆನ. ಅವಳ ರಿಯಾಕ್ಷನ್ ನೋಡಿ ಆಯ್ತಾ.
ಎಸ್ಪೆಷಲಿ ಈ ಹೆಣ್ಮಕ್ಳಿಗೆ ಅಂತೂ ಈ ಗೊಂಬೆಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನಗೂ ಅನಿಸ್ತು ಹೆಣ್ ಗೊಂಬೆ ಇಲ್ವಲ್ಲ ಅಂತ. ಅವಳಿಗೆ ಆಲ್ರೆಡಿ 3ರಿಂದ 4, 5 ಗೊಂಬೆ ಆಗುತ್ತೆ ಇದು ಸೇರ್ಸಿದ್ರೆ. ಇದೆ. ಆದ್ರೂ ನಮಗೊಂದು ಖುಷಿ ಇರುತ್ತೆ ಅಲ್ವಾ ತೆಗ್ಸ್ಕೊಡೋಣ ಏನಾದ್ರು ಅಂತ. ಹಾಗಾಗಿ ಇದು ಮೀಶೋದಲ್ಲಿ ₹111 ಅನ್ಸುತ್ತೆ. ಚೆನ್ನಾಗಿದೆ. ನನಗ್ ಇಷ್ಟ ಆಯ್ತು. ಸಾಫ್ಟ್ ಆಗಿದೆ. ಹ್ಮ್ ಇವಳಿಗೂ ಅದು ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನ ತರ್ಸಿದೆ. ಇದನ್ನ ಇವಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಆ ಕೊಟ್ಟೆ. ಓಪನ್ ಮಾಡಿ ಎಲ್ಲ ಕೊಟ್ಟಾಗ ಅವಳ ರಿಯಾಕ್ಷನ್ ಅಂತೂ ಸಖತ್ತಾಗಿತ್ತು. ಸ್ಟಾರ್ಟಿಂಗ್ ಮುಟ್ಟೋದ್ ಬೇಡ್ವಾ ಬೇಕಾ ಅಂತ ಹೇಳಿ ಇಟ್ಕೊಂಡ್ಳು. ಆಮೇಲೆ ತುಂಬಾ ಖುಷಿ ಆದ್ಲು. ಸೊ ನಿಮಿಗೂ ಈ ವಿಡಿಯೋ ಇಷ್ಟ ಥ್ಯಾಂಕ್ ಆಗಿರುತ್ತೆ. ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.